ಸಿ ಟಿ ರವಿ ಅವರು ಧರ್ಮ ಮತ್ತು ರಾಜಕೀಯವನ್ನು ಹೇಗೆ ನೋಡ್ತಾರೆ? ಧರ್ಮವೇ ನಮ್ಮ ಜೀವನದ ಬುನಾದಿ. ಧರ್ಮ ಮಾರ್ಗದಲ್ಲಿ ರಾಜಕಾರಣಕ್ಕಾಗಿ ಧರ್ಮ ಉಪಯೋಗಿಸೋದಿಲ್ಲ, ಆದ್ರೆ ಧರ್ಮ ಮಾರ್ಗದಲ್ಲಿ ರಾಜಕಾರಣ ಮಾಡ್ತೀನಿ. ಧರ್ಮ ಮತ್ತು ರಾಜಕೀಯ ಅಂತ ಬಂದ್ರೆ ಸಿ ಟಿ ರವಿ ಅವರು ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ತಾರೆ? ನಿಮ್ಗೆ ಈ ಜೀವನದ ಪ್ರತಿಯೊಂದಕ್ಕೂ ಕೂಡ ಧರ್ಮ ಬೇಕೇ ಬೇಕು. ಧರ್ಮ ಬಿಟ್ರೆ ಧರ್ಮದ ಜಾಗದಲ್ಲಿ ಯಾವ್ದಿರುತ್ತೆ? ಅಧರ್ಮ ಇರುತ್ತೆ. ಧರ್ಮವನ್ನು ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ವ್ಯಕ್ತಿಗತ ಜೀವನವೂ ಧರ್ಮ ಮಾರ್ಗದಲ್ಲಿ ನಡಿಬೇಕು, ಆಡಳಿತವೂ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಇದರಲ್ಲಿ ಧರ್ಮವನ್ನು ಬಿಟ್ಟು ಭಾರತದಲ್ಲಿ ಯೋಚನೆ ಮಾಡಕ್ಕೆ ಸಾಧ್ಯ ಇಲ್ಲ. ವ್ಯಕ್ತಿ ಧರ್ಮ ಇದೆ, ವೃತ್ತಿ ಧರ್ಮ ಇದೆ, ಆಪತ್ ಧರ್ಮ ಇದೆ. ಹಾಗಾಗಿ ಎಲ್ಲದಕ್ಕೂ ಧರ್ಮವೇ ಬೇಸು ಭಾರತದಲ್ಲಿ. ಬೇರೆ ರಾಷ್ಟ್ರದ ರೀತಿಯಲ್ಲಿ ನೀವಿಲ್ಲಿ ಆಲೋಚನೆ ಮಾಡಕ್ಕಾಗಲ್ಲ. ಧರ್ಮ ಬಿಟ್ಟರೆ ಧರ್ಮ ಜಾಗದಲ್ಲಿ ಅಧರ್ಮ ಬರುತ್ತೆ. ಹಾಗಾಗಿ ಧರ್ಮವೇ ಎಲ್ಲದಕ್ಕೂ ಬುನಾದಿ. ಚಿಕ್ಕಮಗಳೂರಿನ ಬೆಳವಣಿಗೆಯಲ್ಲಿ ನಿಮ್ಮ ಮುಂದಿನ ಯೋಜನೆಗಳೇನು? ಈಗ ನೋಡಿ, ಮೆಡಿಕಲ್ ಕಾಲೇಜು, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ತರಬೇಕು ಅಂತ ನನ್ನ ಕನಸಿತ್ತು. ಅದನ್ನ ಬಹುತೇಕ ಸಾಕಾರಗೊಳಿಸಿದ್ದೇವೆ. ಇನ್ನು ಇಂಜಿನಿಯರಿಂಗ್ ಕಾಲೇಜು ಹಿಂದೊಮ್ಮೆ ಸ್ಯಾಂಕ್ಷನ್ ಮಾಡಿಸಿದ್ದೆ, ಬೇರೆ ಬೇರೆ ಕಾರಣಕ್ಕದು ಎಕ್ಸಿಕ್ಯೂಟ್ ಆಗಲಿಲ್ಲ. ಕಾಲದ ಅವಶ್ಯಕತೆಯನ್ನು ನೋಡಿಕೊಂಡು ಇದನ್ನೊಂದು ಎಜುಕೇಷನ್ ಹಬ್ ಮಾಡಬೇಕು. ಈಗಾಗಲೇ ಪ್ರವಾಸಿಗರನ್ನ ಆಕರ್ಷಣೆ ಮಾಡ್ತಾ ಇದೆ. ಇದೊಂದು ಟೂರಿಸಂ ಹಬ್ ಆಗಿ ಡೆವಲಪ್ ಆಗಿದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಇನ್ಫ್ರಾಸ್ಟ್ರಕ್ಚರು, ಎಂಟರ್ಟೈನ್ಮೆಂಟು, ಈ ರೀತಿ ಅಮ್ಯೂಸ್ಮೆಂಟ್ ಪಾರ್ಕ್ ಥರದನ್ನ ಖಾಸಗಿ ಸಹಭಾಗಿತ್ವದಲ್ಲಿ ತಂದರೆ ಇಲ್ಲಿ ಉದ್ಯೋಗ ಸೃಷ್ಟಿಯೂ ಆಗುತ್ತೆ, ಈ ಭಾಗದ ಅಭಿವೃದ್ಧಿಯೂ ಆಗುತ್ತೆ. ಇದೊಂದು ರೀತಿಯ ಭೂಲೋಕದ ಸ್ವರ್ಗ. ಇಲ್ಲಿ ನಿಮಗೆ ಏರ್ ಕಂಡೀಷನ್ ಅವಶ್ಯಕತೆ ಇಲ್ಲ, ಯಾವುದು ಎಕ್ಸ್ಟ್ರೀಮ್ ಇಲ್ಲ. ಎಕ್ಸ್ಟ್ರೀಮ್ ಹಾಟು, ಎಕ್ಸ್ಟ್ರೀಮ್ ಕೋಲ್ಡು, ಈ ಥರ ಯಾವುದೂ ಇಲ್ಲ. ಎಲ್ಲವೂ ಭಗವಂತ ಒಂದು ರೀತಿಯಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ಸೃಷ್ಟಿ ಮಾಡಿ ಚಿಕ್ಕಮಗಳೂರು ಜನರಿಗೆ ಕೊಟ್ಟಿದ್ದಾನೆ. ಸ್ವರ್ಗದ ಒಂದು ರೀತಿ ಭೂಲೋಕದ ಸ್ವರ್ಗನೇ ಇದು. ಮನಸ್ಸಿನಲ್ಲಿ ಯಾವುದೇ ಕ್ಲೇಶ ಮತ್ತು ದ್ವೇಷ ಇಲ್ಲದೆ ಇದ್ರೆ ಇದೇ ಒಂದು ಭೂಲೋಕದ ಸ್ವರ್ಗ. ಆ ನೆಲೆಯಲ್ಲಿ ಇಲ್ಲಿಯ ಪ್ರಕೃತಿಗೆ ಧಕ್ಕೆ ಆಗದ ರೀತಿಯಲ್ಲಿ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಯೋಚನೆ ಮಾಡಬೇಕು. ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು. ಯಾವುದೋ ಒಂದು ನಾಶ ಮಾಡಿ ಇನ್ನೊಂದು ಅಭಿವೃದ್ಧಿ ಆಗಬಾರ್ದು. ಅದನ್ನು ಉಳಿಸ್ಕೊಂಡು ಅದ್ರ ಜೊತೆಗೆ ವಿಕಾಸ ಆಗಬೇಕು. ಅಭಿವೃದ್ಧಿ ಹೆಸರಿನಲ್ಲಿ ವಿನಾಶ ಆಗಬಾರ್ದು. ಆದ ರೀತಿಯ ಒಂದಷ್ಟು ಯೋಜನೆಗಳು ನನ್ನ ತಲೆಯಲ್ಲಿದ್ದಾವೆ. ಅದನ್ನ ಹಂತ ಹಂತವಾಗಿ ಸಾಮರ್ಥ್ಯ ಬಂದಾಗ ಅದನ್ನು ಅನುಷ್ಠಾನಗೊಳಿಸೋ ಕೆಲಸ ಮಾಡಿದ್ದೇನೆ. ಈ ಕಡೂರು ಚಿಕ್ಕಮಗಳೂರು ನ್ಯಾಷನಲ್ ಹೈವೇ ಅದು ನನ್ನ ಪ್ರಯತ್ನದಿಂದ ಆಗಿದ್ದು. ಈಗ ಚಿಕ್ಕಮಗಳೂರು ಬೇಲೂರು ಹಾಸನ್ ಅದಕ್ಕೆ ಸತತ ಪ್ರಯತ್ನ ಮಾಡಿ ಈಗ DPR ಚಿಕ್ಕಮಗಳೂರು ಬೇಲೂರು DPR ಆಗಿದೆ. ಅದನ್ನ ಸ್ಯಾಂಕ್ಷನ್ ಮಾಡಿಸ್ಬೇಕು. ಬೇಲೂರು ಟು ಹಾಸನ್ ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ. ಯಾವುದೋ ಒಂದು ಸಣ್ಣ ತೊಡಕಿನ ಕಾರಣಕ್ಕೆ ಅದು ಕಾಮಗಾರಿ ಟೆಂಡರ್ ಆಗಿ ವರ್ಕ್ ಆರ್ಡರ್ ಇಶ್ಯೂ ಆಗಿ ಕಾಮಗಾರಿ ಒಂದು ನ್ಯಾಯಾಲಯ ತೊಡಕಿನ ಕಾರಣಕ್ಕೆ ನಿಂತಿದೆ. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಇಲ್ಲಿಗೆ ಹೆಲಿಪೋರ್ಟ್ ಮಾಡಬೇಕು ಅಂತ ಬಜೆಟ್ನಲ್ಲೇ ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಒಂದು ರನ್ವೇ, ಮಿನಿ ರನ್ವೇ, ಅದನ್ನು ಕೂಡ ಬಜೆಟ್ನಲ್ಲೇ ಸ್ಯಾಂಕ್ಷನ್ ಮಾಡಿಸಿದ್ದೇನೆ. ಅಂದ್ರೆ ಚಾರ್ಟರ್ ಫ್ಲೈಟ್ಗಳು ಇಳಿಯುವಂತ ಒಂದು ರನ್ವೇ, ಅದನ್ನು ಇಲ್ಲಿ ಮಾಡಬೇಕು ಅನ್ನೋದು ಅದೆಲ್ಲ ಬಜೆಟ್ನಲ್ಲಿ ಸ್ಯಾಂಕ್ಷನ್ ಮಾಡಿಸಿದೀವಿ. ಅದು ಎಕ್ಸಿಕ್ಯೂಟ್ ಆಗಬೇಕು. ನಾವಿಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಕಡೆಗೆ ಮತ್ತೆ ಇದೊಂದು ಎಜುಕೇಶನ್ ಹಬ್ ಆಗಿ ಪರಿವರ್ತನೆ ಮಾಡೋದ್ರ ಕಡೆಗೆ, ಪ್ರವಾಸೋದ್ಯಮದ ಕಡೆಗೆ ಒತ್ತು ಕೊಟ್ಟು ಉದ್ಯೋಗ ಸೃಷ್ಟಿಯ ಜೊತೆಗೆ ಅಭಿವೃದ್ಧಿ ಆಗಬೇಕು, ಪ್ರಕೃತಿಯ ಉಳಿವಿನ ಜೊತೆಗೆ ವಿಕಾಸ ಆಗಬೇಕು. ಆ ರೀತಿ ಯೋಜನೆಯನ್ನ ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೇನೆ. ಈ ಬಾರಿ MLA ಎಲೆಕ್ಷನ್ ಅಲ್ಲಿ ಚಿಕ್ಕಮಗಳೂರು ಜನ ಸಿ ಟಿ ರವಿ ಅವರನ್ನ ಯಾಕೆ ರಿಜೆಕ್ಟ್ ಮಾಡಿದ್ರು ಅಂತ ಅನ್ಸುತ್ತೆ? ನನ್ನನ್ನು ರಿಜೆಕ್ಟ್ ಮಾಡಿಲ್ಲ, ಕಾಂಗ್ರೆಸ್ ಸೆಲೆಕ್ಟ್ ಮಾಡಿದ್ರು. ಎಲ್ಲರೂ ಒಟ್ಟಿಗೆ ಸೇರಿದಾಗ ಕಾಂಗ್ರೆಸ್ಸು, JDS, ಕಮ್ಯುನಿಸ್ಟ್ ಪಾರ್ಟಿ, SDPI, BSP ಹೀಗೆ ಎಲ್ಲ ಪಕ್ಷಗಳು ಒಟ್ಟು ಸೇರಿ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡ್ಕೊಂಡಾಗ ನಾನು ಬಹುಶಃ ನನ್ನ ಅರಿವಿಗೆ ಬರದೇ ಇದ್ದಿದ್ದ ಕಾರಣಕ್ಕೆ ಹೀಗೆಲ್ಲ ಆಗ್ತಾ ಇದೆ ಅನ್ನೋದು ನನ್ನ ಅರಿವಿಗೆ ಬರೋ ತಡ ಆಯ್ತು. ನನಗೆ ಅರ್ಥ ಆಗಬೇಕಾದ್ರೆ ಕಾಲ ಮಿಂಚ್ ಹೋಗಿತ್ತು. ಜನ ನನ್ನ ಇದುವರೆಗೂ ಎಷ್ಟು ಸರಿ 4 ಸರಿ ಗೆಲ್ಸಿದಾರಲ್ಲ, ಅದಕ್ಕಿಂತ ಜಾಸ್ತಿ ಓಟ್ ಈ ಸರಿ ಕೊಟ್ಟಿದ್ದಾರೆ. ಕಳೆದ ಬಾರಿ ನಾನು ಗೆದ್ದಾಗ 70,000 ಓಟು, ಈ ಸರಿ ಸೋತಾಗ 79,000 ಓಟು. ಅಂದ್ರೆ ನಮ್ಮ ಓಟ್ ಎಲ್ಲೂ ಹೋಗಿಲ್ಲ, ನಮ್ಮ ವಿರೋಧಿ ಓಟ್ಗಳು ಒಟ್ಟಾಗಿತ್ತು. ಈ ಕಾಲ ಬದಲಾಗಿದೆ. JDS ನಮ್ಮ ಜೊತೆಗಿದೆ. JDSದು ಅನ್ನೋದು ಬೇಸ್ ಓಟು ಅನ್ನೋದು ಕನಿಷ್ಠ 20,000 ಓಟು ಈ ಕ್ಷೇತ್ರದಲ್ಲಿದೆ. ಅವರು 34-35,000ವರೆಗೂ ನಾನು MLA ಆದ್ಮೇಲೆ ತಗೊಂಡಿದ್ದಾರೆ ಓಟ್ನ, 38,000ವರೆಗೂ ತಗೊಂಡಿದ್ದಾರೆ. ಆದ್ರೆ ಬೇಸ್ ಓಟು ಅನ್ನೋದು 20,000 ಇದೆ. ಅವೆಲ್ಲವೂ ಕೂಡಿಸಿದ್ರೆ ಭಾರತೀಯ ಜನತಾ ಪಾರ್ಟಿ ಅಥವಾ NDA ಸೋಲೋ ಪ್ರಶ್ನೆ ಇಲ್ಲ. ನಾವು ಹಾಗಂತ ಮೈಮರಿಯೋ ಪ್ರಶ್ನೆನೂ ಇಲ್ಲ. ನಾವು ಯಾವ ಕಾರಣಕ್ಕೆ ಚುನಾವಣೆಯಲ್ಲಿ ಸೋಲಾಯಿತು ಅನ್ನೋದನ್ನು ಅವಲೋಕನ ಮಾಡ್ಕೊಂಡಿದ್ದೇವೆ. ಅದಕ್ಕೆ ಪರಿಹಾರ ರೂಪಿಸುವಂತ ಪ್ರಯತ್ನ ನನ್ನ ಕಡೆಯಿಂದಲೂ ಆಗ್ತಾ ಇದೆ, ಸಂಘಟನೆ ಕಡೆಯಿಂದಲೂ ಆಗ್ತಾ ಇದೆ. ಜನಿಗೂ ಕೂಡ ಅರ್ಥ ಆಗುತ್ತೆ
ಈಗ ಕಪ್ಪುಗಿರೋದೆಲ್ಲ ಕೋಗಿಲೆ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಬೆಳ್ಳಗಿರೋದೆಲ್ಲ ಹಾಲಾಗೋಕ್ಕೂ ಸಾಧ್ಯ ಇಲ್ಲ. ಬೆಳ್ಳಗಿರೋದು ಹೇಗೆ ಹಾಲಾಗಕ್ಕೆ ಸಾಧ್ಯ ಇಲ್ಲೋ, ಕಪ್ಪುಗಿರೋದು ಕೋಗಿಲೆ ಆಗೋಕ್ಕೂ ಸಾಧ್ಯ ಇಲ್ಲ. ಗೆದ್ದವರೆಲ್ಲರೂ ಯೋಗ್ಯ ಮತ್ತು ಸಮರ್ಥ ಶಾಸಕರಾಗಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಕೆಲವೊಮ್ಮೆ ಯೋಗದಿಂದ ಗೆದ್ದವರು ಯೋಗ್ಯತೆಯ ಮೂಲಕ ಒಳ್ಳೆ ಆಗಬೇಕಲ್ಲ, ಅದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗತ್ತೆ. ನೋಡೋಣ, ಟೂ ಅರ್ಲಿ. ಇನ್ನು 2.5 ವರ್ಷ ಆಗಿದೆ. ಇನ್ನು 1.5-2 ವರ್ಷದ ನಂತರ ಜನಾಭಿಪ್ರಾಯ ಹೊರಗಡೆ ಬರ್ತಾ ಹೋಗುತ್ತೆ. ಆಗ ಜನ ಏನ್ ತೀರ್ಮಾನ ಮಾಡ್ತಾರೆ ನೋಡೋಣ. ಜನಾಭಿಪ್ರಾಯ ಗೌರವಿಸಲೇಬೇಕು, ಗೌರವಿಸ್ತೇನೆ. ಸಿಟಿ ರವಿ ಅವರು ಮುಂಬರುವ ದಿನಗಳಲ್ಲಿ ಸಿಎಂ ಆಗಬೇಕು ಅನ್ನೋದು ಚಿಕ್ಕಮಗಳೂರು ಜನರ ಆಶಯ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ? ನಾನು ಅವ್ರಿಗೆ ಧನ್ಯವಾದ ಹೇಳಕ್ ಬಯಸ್ತೇನೆ. ನೋಡಿ, ಏನಾಗ್ಬೇಕು ಅನ್ನೋದನ್ನ ಪಾರ್ಟಿ. ಇನ್ನೊಂದು ಕ್ವಶನ್ ಆಡ್ ಮಾಡ್ತೀನಿ. ಅಕಸ್ಮಾತ್ ಸಿಟಿ ರವಿ ಅವರು ಸಿಎಂ ಆದ್ರೆ ನಾವು ಕರ್ನಾಟಕದಲ್ಲಿ UP ಮಾಡಲ್ ಯೋಗಿ ಸರ್ಕಾರ ತರ ಯಾವ್ದಾರ ಸರ್ಕಾರ ನೋಡ್ಬೋದಾ? ಜನ ಆ ರೀತಿ ಅಪೇಕ್ಷೆ ಇಟ್ಕೊಂಡಿರೋದಕ್ಕೆ ನಾನು ಅವರಿಗೆ ಕೃತಜ್ಞತೆ ಪಕ್ಷ ಅದನ್ನು ತಯಾರು ಮಾಡುತ್ತೆ. ನಾನು ಪಕ್ಷದ ಕಾರ್ಯಕರ್ತ. ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೋ ಅದನ್ನ ಕಾರ್ಯನಿರ್ವಹಿಸ್ತಾ ಹೋಗಿದ್ದೀನಿ. ಅದು ಪಕ್ಷ ತೀರ್ಮಾನ ಮಾಡ್ಬೇಕಾಗಿರೋದು. ನಾನು ಕನಸುಗಾರ, ಅದ್ರ ಹಗಲುಗನಸು ಕಾಣೋನಲ್ಲ. ಪರಿಶ್ರಮಿ, ಕನಸಿನ ಕಡೆಗೆ ಹೆಜ್ಜೆ ಹಾಕೋನು. ನಾನೇನಾಗಬೇಕು ಅನ್ನೋದು ಪಾರ್ಟಿ ತೀರ್ಮಾನ ಮಾಡುತ್ತೆ. ಒಬ್ಬ ಕಾರ್ಯಕರ್ತನಾಗಿ ಪಕ್ಷಕ್ಕೆ ನಾನೇನು ಮಾಡಬಹುದು ಅನ್ನೋದಷ್ಟೇ ನನ್ನ ಕೆಲಸ. ನಂದು ಎರಡೇನೆ, ಪಕ್ಷ ನಿಷ್ಠೆ ಮತ್ತು ಪರಿಶ್ರಮ. ಪಾರ್ಟಿ ಯಾರನ್ನೇ ಮುಖ್ಯಮಂತ್ರಿ ಮಾಡಲಿ, ಅವ್ರ ಜೊತೆಗೆ ಒಬ್ಬ ಕಾರ್ಯಕರ್ತನಾಗಿ ಅವರಿಗೆ ಬೆನ್ನಿಗೆ ನಿಂತು ಪಕ್ಷದ ಮತ್ತು ರಾಜ್ಯದ ಜನರ ಹಿತಾಸಕ್ತಿ ಕಾಯೋದಕ್ಕೆ ನಾನು ಬದ್ಧನಾಗಿ ಕೆಲಸ ಮಾಡ್ತೀನಿ, ಅಷ್ಟೇ ಹೇಳಬಲ್ಲೆ. ಇನ್ನು ನೀವೇನು ಹೇಳ್ತಾ ಇದ್ದೀರಿ, ಅದನ್ನ ಈಗ ಹೇಳೋದು ಸೂಕ್ತ ಅಲ್ಲ. ಎಲ್ಲವಕ್ಕೂ ಕಾಲ ಉತ್ತರ ಕೊಡುತ್ತೆ. ಕಾಲ ಆಯ ತಸ್ಮೈ ನಮಃ. ಮುಂಬರುವ ಎಲೆಕ್ಷನ್ ನಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ಗೆದ್ದು ಅಧಿಕಾರಕ್ಕೆ ಬರುತ್ತಾ? ಈಗ ಕಾಂಗ್ರೆಸ್ ಹೋಗ್ತಿರೋ ದಾರಿ ನೋಡಿದ್ರೆ ಅವ್ರ ಅಧಿಕಾರ ಕಳ್ಕೊಳ್ಳೋದು ನಿಶ್ಚಿತ. ನಾವು ಕೂಡ ನಮ್ಮ ಒಳಗೆ ಕೆಲವು ವ್ಯವಸ್ಥೆಯನ್ನ ಸರಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ. ಸರಿ ಮಾಡಿಕೊಂಡ್ರೆ ನಿಶ್ಚಿತವಾಗಿಯೂ ಕೂಡ ಬಿಜೆಪಿ ಮತ್ತು NDAಗೆ ರಾಜ್ಯದ ಜನ ಮತ ಹಾಕ್ಲಿಕ್ಕೆ ತಯಾರಿದ್ದಾರೆ. ಲೋಕಸಭಾ ಫಲಿತಾಂಶದಲ್ಲೇನೆ ಬಹುತೇಕ ನಾವು ಸೋತ ಸೀಟ್ಗಳಲ್ಲಿ ಮೆಜಾರಿಟಿ ಬಂದಿದೆ. ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 5-5 ನಾವು ಕಳೆದ ಚುನಾವಣೆಯಲ್ಲಿ ಗೆಲ್ಲಿಲ್ಲ. ಅದು ಲೋಕಸಭಾ ಚುನಾವಣೆಯಲ್ಲಿ 5-5 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮೆಜಾರಿಟಿ ಬಂದಿದೆ. ಇಟ್ ಸೋಸ್ ಜನ ಬಿಜೆಪಿಗೆ ಓಟ್ ಹಾಕಕ್ಕೆ ತಯಾರಿದ್ದಾರೆ. ರಾಜ್ಯದಲ್ಲಿ ಒಟ್ಟಾರೆಯಾಗಿ ನಮಗೆ NDAಗೆ ಬಂದಿರುವಂತ ಸ್ಥಾನವನ್ನು ಗಮನಿಸಿದಾಗ ನಾವು ಈಗಾಗಲೇ 140ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಮೆಜಾರಿಟಿ ತಗೊಂಡಿದ್ದೇವೆ. ಹಾಗಂತ ಮೈ ಮರೆಯೋಂಗಿಲ್ಲ. ಲೋಕಸಭೆ ಬೇರೆ, ವಿಧಾನಸಭೆ ಬೇರೆ. ಒಂದೊಂದು ವಿಧಾನಸಭಾ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಯನ್ನು ರೂಪಿಸಿ ಅಲ್ಲಿ ಪರಸ್ಪರ ಒಟ್ಟಾಗಿ ಕೆಲಸ ಮಾಡುವಂತ ವಾತಾವರಣವನ್ನ ನಿರ್ಮಾಣ ಮಾಡಿ ಜನಪರವಾಗಿ ಹೋರಾಟ ಮಾಡಿದ್ರೆ ನಿಶ್ಚಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದನ್ನ ಯಾರು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಕಳ್ಕೊಳ್ಳೋದು ಕೂಡ ಖಚಿತ. ಇವತ್ತಿನ ಕಾಂಗ್ರೆಸ್ನ ಆಡಳಿತದ ಬಗ್ಗೆ ಸಿಟಿ ರವಿ ಅವರ ಅಭಿಪ್ರಾಯ ಏನು? ಕಾಂಗ್ರೆಸ್ ಆಡಳಿತದ ಬಗ್ಗೆ ಬೇಸರಗೊಂಡಿದ್ದಾರೆ. ಕಾಂಗ್ರೆಸ್ಸಿಗರೇ ಅಸಮಾಧಾನದ ಮಾತಾಡ್ತಿದ್ದಾರೆ. ಕಾಂಗ್ರೆಸ್ಸಿಗರೇ ಅಸಮಾಧಾನ ಆಗಿರ್ಬೇಕಾದ್ರೆ ಜನಸಾಮಾನ್ಯರಿಗೂ ಸ್ವಾಭಾವಿಕವಾಗಿ 2 ಪಟ್ಟು ಅಸಮಾಧಾನ ಆಗಿರುತ್ತೆ. ಪ್ರತಿಪಕ್ಷಕ್ಕೆ ಅದರ 3 ಪಟ್ಟು ಅಸಮಾಧಾನ ಸ್ವಾಭಾವಿಕವಾಗಿರುತ್ತೆ. ಹಾಗಾಗಿ ಕಾಂಗ್ರೆಸ್ಸಿಗರೇ ಅಸಮಾಧಾನಗೊಂಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನಾಭಿಪ್ರಾಯಕ್ಕೆ ಕನ್ನಡಿ ಹಿಡಿಯುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ಸಿಗರೇ ಅಸಮಾಧಾನಗೊಂಡಿರ್ಬೇಕಾದ್ರೆ ಜನಾಭಿಪ್ರಾಯ ಅದಕ್ಕೆ ಅಪಲ್ಲು ಅಸಮಾಧಾನಗೊಂಡಿರುತ್ತೆ. ಒಂದು ಪರ್ಸನಲ್ ಕ್ವಶನ್ ಕೇಳ್ತೀನಿ. ಸಿಟಿ ರವಿ ಅವರು ವೈಯಕ್ತಿಕ ಜೀವನದಲ್ಲಿ ತುಂಬಾ ಫ್ರೆಂಡ್ಲಿ ಮನುಷ್ಯನ, ತುಂಬಾ ಸ್ಟ್ರಿಕ್ಟ್? ಆಗಾಗ ಫ್ರೆಂಡ್ಲಿ, ಆಗಾಗ ಟಫ್ ಆಗಿರ್ತೀನಿ. ಫ್ರೆಂಡ್ಲಿನೂ ಹೌದು, ಟಫ್ ಹೌದು. ಡಿಪೆಂಡಿಂಗ್ ಆನ್ ದ ಸಿಚುವೇಶನ್. ವಜ್ರೋದಪಿ ಕಠೋರಾಣಿ ಮೃದುಮೋ ಕುಸುಮೋದಪಿ ಅಂತ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ. ನಾನು ಹೂವಿನಷ್ಟು ಮೃದುವೂ ಹೌದು. ಅಂದ್ರೆ ಪ್ರೀತಿಯಿಂದ ಬಂದ್ರೆ ಎದೆ ಮೇಲೆ ದಾರಿ ಬಿಟ್ಕೊಡ್ತೀನಿ. ಆ ರೀತಿ ಬರದೇ ಇದ್ರೆ ಅದನ್ನ ವಜ್ರದಷ್ಟು ಕಠಿಣವಾಗೂ ಎದುರಿಸ್ತೇನೆ. ಎರಡನ್ನೂ ನೀವು ನೋಡ್ಬೋದು. 2 ವ್ಯಕ್ತಿತ್ವ ನನ್ನ ಹತ್ರ ಇದೆ. ಸಿಟಿ ರವಿ ಅವರು ಜಾತಿ ರಾಜಕಾರಣ ಅಥವಾ ಧರ್ಮ ರಾಜಕಾರಣವನ್ನ ನಂಬ್ತಾರ ಮತ್ತು ಮಾಡ್ತಾರ? ಜಾತಿ ಸಮಾಜದೊಳಗಿದೆ. ಜಾತಿ ರಾಜಕಾರಣ ನಾನ್ ಮಾಡಲ್ಲ. ನಮ್ಮ ಪಕ್ಷದ ಸಿದ್ಧಾಂತವೇ ಹಿಂದುತ್ವದ ರಾಜಕಾರಣ ಮಾಡಿದ್ದೇನೆ, ರಾಷ್ಟ್ರೀಯತೆ ರಾಜಕಾರಣ ಮಾಡಿದ್ದೇನೆ, ಅಭಿವೃದ್ಧಿಯ ರಾಜಕಾರಣ ಮಾಡಿದ್ದೇನೆ. ಜಾತಿ ರಾಜಕಾರಣಕ್ಕೆ ನನ್ನ ಪರ್ಸನಲ್ ಡಿಕ್ಷನರಿಯಲ್ಲಿ ಜಾಗ ಇಲ್ಲ. ಅಲ್ಲಿರೋದು ಕೇವಲ ಹಿಂದುತ್ವದ ರಾಜಕಾರಣ ಮಾತ್ರ. ಜಾತಿ ಸಾಮರಸ್ಯವನ್ನ, ಜಾತಿಯ ಒಂದು ಸಾಮಾಜಿಕ ನ್ಯಾಯಕ್ಕೆ
ಜಾತಿಯನ್ನು ಗಮನಿಸಿದ್ದಾವೆ, ರಾಜಕಾರಣಕ್ಕೆ ಜಾತಿನ ಗಮನಿಸಿಲ್ಲ. ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಜಾತಿ ಗಮನಿಸಿದ್ದಾವೆ. ಆದರೆ ವ್ಯಕ್ತಿಗತ ಲಾಭಕ್ಕೆ ಜಾತಿಯನ್ನ ಗಮನಿಸಿಲ್ಲ, ಜಾತಿ ರಾಜಕಾರಣ ಮಾಡಿಲ್ಲ. ಹಿಂದುತ್ವಕ್ಕೆ ನನ್ನ ಬದ್ಧತೆ, ಅಭಿವೃದ್ಧಿಗೆ ನನ್ನ ಆದ್ಯತೆ. ಕೊನೆ ಪ್ರಶ್ನೆ, ನಿಮ್ಮ ಕನಸಿನ ಚಿಕ್ಕಮಗಳೂರು ಹೇಗಿರಬೇಕು ಅನ್ನೋದು, ಅಂದ್ರೆ ನೀವು ರಾಜಕೀಯವಾಗಿ ನಿವೃತ್ತಿ ಪಡೆಯುವಷ್ಟರಲ್ಲಿ ನಾನು ಚಿಕ್ಕಮಗಳೂರನ್ನ ಈ ತರ ಒಂದು ನೋಡ್ಲಿಕ್ಕೆ ಆಸೆ ಪಡ್ತೀನಿ ಅನ್ನೋದು ನಿಮ್ಮ ಕನಸಿನ ಚಿಕ್ಕಮಗಳೂರು ಹೇಗೆ? ನನ್ನ ಕನಸಿನ ಚಿಕ್ಕಮಗಳೂರು ನನ್ನ ಕನಸಿನ ಕರ್ನಾಟಕಕ್ಕೆ ಮಾದರಿಯಾಗಬೇಕು. ಅಷ್ಟು ಮಾತ್ರ ಅಲ್ಲ, ದೇಶಕ್ಕೆ ಒಂದು ಮಾದರಿ ಕ್ಷೇತ್ರವಾಗಬೇಕು. ಅದು ನನ್ನ ಕನಸಿನ ಚಿಕ್ಕಮಗಳೂರು. ಒಂದು ಶಬ್ದದಲ್ಲಿ ಹೇಳಬೇಕು ಅಂದ್ರೆ, ಉಳಿದಿದ್ದನ್ನು ಮುಂಚೆ ಹೇಳಿದ್ದೇನೆ, ಒಂದು ಶಬ್ದದಲ್ಲಿ ಹೇಳಬೇಕು ಅಂದ್ರೆ ದೇಶಕ್ಕೆ ಮಾದರಿಯಾಗಬೇಕು. ನನ್ನ ಕನಸಿನ ಕರ್ನಾಟಕಕ್ಕೆ ಇದೊಂದು ಬುನಾದಿಯಾಗಬೇಕು.